ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ತಾಲೂಕಿನಲ್ಲಿ ಅದ್ಧೂರಿಯಾಗಿ ದಸರಾ ಆಚರಣೆ. ಹಂಪನಗೌಡ ಬಾದರ್ಲಿ. ರಾಜ್ಯದಲ್ಲೇ ಶಿಕ್ಷಣ ಸಂಸ್ಥೆಗಳು ಸಿಂಧನೂರಿನಲ್ಲಿ ಹೆಚ್ಚಿವೆ, ಅಷ್ಟೇ ಫಲಿತಾಂಶವು ಉತ್ತಮವಾಗಬೇಕು. ಶಾಸಕ ಬಾದರ್ಲಿ. ಸೆಪ್ಟೆಂಬರ್ 22ರಂದು ಹುಲಿಗಮ್ಮದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ವೀರೇಶ್ ಯಡಿಯೂರಮಠ್. ದಸರಾ ಉತ್ಸವ ನಡೆಸುವ ಜೊತೆಗೆ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಹರಿಸಲಿ. ಬಸವಂತರಾಯಗೌಡ ಕಲ್ಲೂರು. ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷರ ನೇಮಕ ಯಾವಾಗ? ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನಲ್ಲಿ 2ನೇ ವರ್ಷದ ದಸರಾ ಉತ್ಸವ ಈ ಬಾರಿ 11 ದಿನಗಳ ಕಾಲ ನಡೆಯಲಿದ್ದು, ಗ್ರಾಮೀಣ ಭಾಗದಲ್ಲಿ 5 ದಿನ, ಪಟ್ಟಣದಲ್ಲಿ 5 ದಿನ, ಕೊನೆಯ ದಿನವಾದ ಅಕ್ಟೋಬರ್ 2ರಂದು ಅದ್ದೂರಿ ಅಂಬಾದೇವಿಯ ಅಂಬಾರಿ ಮೆರವಣಿಗೆ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸ್ತಬ್ಧ ಚಿತ್ರದ ಮೆರವಣಿಗೆ ಕೂಡ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ಇಂದು ನಗರಸಭೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ 9 ದಿನಗಳ ಕಾಲ ಅದ್ದೂರಿ ದಸರಾ ಕಾರ್ಯಕ್ರಮ ನಡೆಸಿದ್ದು, ಈ ಬಾರಿಯೂ ಕೂಡ 11 ದಿನ ಕಾರ್ಯಕ್ರಮ ನಡೆಯಲಿದೆ. ಕಳೆದ ಬಾರಿ ಕೇವಲ ನಗರದಲ್ಲಿ ಮಾತ್ರ ಕಾರ್ಯಕ್ರಮ ನಡೆಸಲಾಗಿತ್ತು. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಮತ್ತು ಪಟ್ಟಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿ 2 ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. 22ರಂದು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ತುಂಗಭದ್ರೆಗೆ ಅಂಬಾ ಆರತಿ ಕಾರ್ಯಕ್ರಮ. ಈ ಪೂಜಾ ಕಾರ್ಯಕ್ರಮವನ್ನು ವಾರಣಾಸಿಯ ಅರ್ಚಕರು ನಡೆಸಿಕೊಡಲಿದ್ದಾರೆ. ಅದಕ್ಕಾಗಿ ಮುಕುಂದ ಗ್ರಾಮದ ಕರಿವೀರೇಶ್ವರ ದೇವಸ್ಥಾನದ ಹತ್ತಿರ ತುಂಗಾ ನದಿಯ ದಡದಲ್ಲಿ ವೇದಿಕೆ ಸಿದ್ಧವಾಗುತ್ತಿದೆ. ಸಂಜೆ ಕಾರ್ಯಕ್ರಮ ನಡೆಯಲಿದ್ದು, ಎಲ್ಲರೂ ಕಣ್ಮನ ಸೆಳೆಯುವಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸಿದ್ಧತೆ ಮಾಡಲಾಗುತ್ತಿದೆ. ಮುಕುಂದಕ್ಕೆ ಬರಲು ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲರೂ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದು ವಿಶೇಷ ಕಾರ್ಯಕ್ರಮವೆಂದರೆ, ಸಿಂಧನೂರಿನಲ್ಲಿ ಇದೇ ಪ್ರಥಮ ಬಾರಿಗೆ ಜನತೆಗೆ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರ ವೀಕ್ಷಣೆಗೆ ನೋಡುವ ಅವಕಾಶವನ್ನು ದಸರಾ ಉತ್ಸವ ಸಮಿತಿ ಮಾಡಿದೆ. ಶುಲ್ಕ ಪಾವತಿಸಿ ಸಿಂಧನೂರು ಬೈ ಸ್ಕೈ ಮಾಡಬಹುದು ಎಂದರು. ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಮಾತನಾಡಿ, ದಸರಾ ಹಬ್ಬವನ್ನು, ಅದರ ಮಹತ್ವದ ಬಗ್ಗೆ, ಬನ್ನಿ ಏಕೆ ಪೂಜೆ ಮಾಡುತ್ತೇವೆ, ಹಬ್ಬಗಳಿಂದ ಎಲ್ಲರನ್ನೂ ಒಗ್ಗೂಡಿಸುವ ಕುರಿತು ಮತ್ತು ಯುವಜನರು ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳುವುದು ಮಹತ್ವದಿದೆ. ಈ ಹಿಂದೆ ನಮ್ಮ ಹಿರಿಯರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದೊಂದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಅದಕ್ಕೆ ಧಾರ್ಮಿಕ ಚೌಕಟ್ಟು ನೀಡಿದ್ದಾರೆ. ಇದನ್ನು ತಿಳಿಯುವುದು ಅವಶ್ಯಕತೆ ಇದೆ. ನಮ್ಮ ಸಿಂಧನೂರಿನಲ್ಲಿ ದಸರಾ ಉತ್ಸವ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ. ಹಂಪನಗೌಡರು ಈ ಕಾರ್ಯಕ್ರಮ ಕಳೆದ ವರ್ಷದಿಂದ ಮಾಡುತ್ತಿದ್ದು, ಅದಕ್ಕೆ ನಮ್ಮ ಸಹಕಾರ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ, ನಗರಸಭೆಯ ಮಾಜಿ ಸದಸ್ಯರಾದ ಪ್ರಭುರಾಜ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀರೇಶ್ ಹಟ್ಟಿ ಉಪಸ್ಥಿತರಿದ್ದರು. 5 ದಿನಗಳ ಮೊದಲನೇ ದಿನ 22ನೇ ತಾರೀಕು ಮುಕುಂದ ಗ್ರಾಮದಲ್ಲಿ 4:30 ಗಂಟೆಯಿಂದ ಅಂಬಾ ಮಠದ ಕ್ಲಸ್ಟರ್ಗಳಿಗೆ ಬರತಕ್ಕಂಥ ಎಲ್ಲ ಪಂಚಾಯಿತಿಗಳು, ಗಡೇಶ್ವರಿ ಪಂಚಾಯಿತಿ, ಸಾರಗುಂದ ಪಂಚಾಯಿತಿ, ಸೋಮನಾಪುರ ಪಂಚಾಯಿತಿ, ಮತ್ತು ವಿಜಯ ಹೊಸಳ್ಳಿ ಪಂಚಾಯಿತಿ, ಮುಕುಂದ ಪಂಚಾಯಿತಿ, ಯೋಗಗುಂದ ಪಂಚಾಯಿತಿ, ಇಷ್ಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಬಾ ಮಠದ ಕ್ಲಸ್ಟರ್ ಸೆಂಟರನ್ನಾಗಿ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಒಂದು ಯೋಚನೆಯಿಂದ ಇಟ್ಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದರ ಆಚರಣೆಗೆ ಬಂತು ಅನ್ನೋತಕ್ಕ ಇತಿಹಾಸ ಮಾಡ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದಿಂದ ಪ್ರಾರಂಭ ಆಗಿ ಮೈಸೂರು ಅರಸರನ್ನ ಮುಂದುವರಿಸ್ಕೊಂಡು ಬಂದು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಆಯಿತು ಅನ್ನುವಂಥ ಇತಿಹಾಸ ಇದೆ. ಅದು ಇವತ್ತು ಸತತವಾಗಿ ಮೈಸೂರು ದಸರಾ ಉತ್ಸವವನ್ನು ನಾವು ನಮ್ಮ ನೆನಪಿನಿಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲೂ ಕೂಡ ಮೈಸೂರು ಮಹಾರಾಜ ಕಾಲದಲ್ಲಿ ಕೂಡ ನಡ್ಕೊಂಡು ಬಂದಿರತಕ್ಕಂಥ. ಇಡೀ ರಾಜ್ಯದಲ್ಲೇ ಸಿಂಧನೂರು ನಗರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿವೆ. ಅಷ್ಟೇ ಪ್ರಮಾಣದಲ್ಲಿ ಅದರ ಕಷ್ಟ ನಷ್ಟಗಳು ಕೂಡ ಇವೆ. ಇವೆಲ್ಲವುಗಳನ್ನು ಸರಿದೂಗಿಸಿಕೊಂಡು ಹೋಗುವ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಶ್ರಮವಹಿಸಬೇಕೆಂದು ಖಾಸಗಿ ಶಿಕ್ಷಣ ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು.
ನಗರದ ಸತ್ಯ ಗಾರ್ಡನ್ನಲ್ಲಿ ರಾಯಚೂರು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ನಡೆದ 3ನೇ ವರ್ಷದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೂಡ ಸರ್ಕಾರಿ ವಿದ್ಯಾಸಂಸ್ಥೆಗಳಿಂದ ಖಾಸಗಿ ವಿದ್ಯಾಸಂಸ್ಥೆಗಳು ಹೆಚ್ಚಿವೆ. ಈಗಾಗಲೇ 1995ರಿಂದ 2000ರವರೆಗಿನ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವ ನಿರ್ಧಾರ ಸರ್ಕಾರ ಮಾಡಲಿದೆ. ಜೊತೆಗೆ ಒಕ್ಕೂಟದ ಬೇಡಿಕೆಗಳು ಈಡೇರಿಸಲು ಪ್ರಯತ್ನಗಳನ್ನು ಮಾಡುತ್ತೇನೆ. ಶಿಕ್ಷಕ ವೃತ್ತಿ ಉತ್ತಮವಾದದ್ದು. ಶಿಕ್ಷಕರ ಹುದ್ದೆಗೆ ಬೆಲೆ ಕಟ್ಟಲಾಗದು. ಉನ್ನತ ಶಿಕ್ಷಣ ಕೊಡಿಸಲು ಇಲ್ಲಿಂದ ಮಂಗಳೂರು, ಬೆಂಗಳೂರು, ಧಾರವಾಡ, ಉಡುಪಿ, ಮೈಸೂರು ನಗರಗಳಿಗೆ ಹರಸಿ ಹೋಗುವುದನ್ನು ತಪ್ಪಿಸಲು ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ ಉತ್ತಮ ಶಿಕ್ಷಣ ಕೊಡಲು ತಾಲೂಕಿನ ಸಮಸ್ತ ಮಂಡಳಿಯವರು ಮತ್ತು ಶಿಕ್ಷಕರು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ತಹಸೀಲ್ದಾರ್ ಕಚೇರಿಯಿಂದ ಸತ್ಯ ಗಾರ್ಡನ್ವರೆಗೂ ಮೆರವಣಿಗೆ ನಡೆಯಿತು. ವೇದಿಕೆ ಮೇಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವಲ್ಲಿ ಸಿಂಧನೂರು ತಾಲೂಕು ಮುಂದಿದೆ. ಕೇವಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರೆ ಸಾಲದು, ಗುಣಮಟ್ಟದ ಶಿಕ್ಷಣ ನೀಡಬೇಕಾದ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕು. ಪ್ರತಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಅಷ್ಟಾಗಿ ಕಾಣುತ್ತಿಲ್ಲ. ಆಧುನೀಕರಣದ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೇವೆ. ಸರ್ಕಾರ 43 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು 45 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿವೆ ಎಂದರು. ಶಾಲಾ ಕಾಲೇಜುಗಳಿಂದ ಆಯ್ಕೆಗೊಂಡ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಬಸವರಾಜ ನಾಡಗೌಡ, ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್, ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಎಂ ದೊಡ್ಡ ಬಸವರಾಜ್, ತಾಲೂಕು ಅಧ್ಯಕ್ಷ ವೈ ನರೇಂದ್ರನಾಥ್, ಶಂಕರಲಿಂಗಯ್ಯ ದೇವದುರ್ಗ, ಕೇಶವರೆಡ್ಡಿ, ಪ್ರಕಾಶ್ ಪಿಬಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ, ಸರಸ್ವತಿ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಉಪ ಸಮಿತಿಗಳ ಸಭೆಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಇದರ ಬಗ್ಗೆ ಆಗಾಗಲೇ ಆ ಅಂಕಿಅಂಶಗಳನ್ನು ನೋಡಿದಾಗ ಹೆಚ್ಚು ಕಡಿಮೆ ಒಂದು 5% ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಖಾಸಗಿ ಶಿಕ್ಷಣಗಳ ಸಂಖ್ಯೆ ಸರ್ಕಾರಿ ಶಾಲೆಗಳಕ್ಕಿಂತ ಜಾಸ್ತಿ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು ಕೂಡ ತಪ್ಪಾಗುತ್ತಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಶಿಕ್ಷಣ ಬಹಳಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಮತ್ತು ನಮ್ಮಲ್ಲಿ ಏನಾಗಿದೆ, ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಒಕ್ಕೂಟಗಳನ್ನು ಕೂಡ ರಚನೆ ಮಾಡಿಕೊಂಡು ಆ ಒಕ್ಕೂಟದ ಮುಖಾಂತರ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಕೂಡ ನಡೀತಾ ಇದೆ. ಸೆಪ್ಟೆಂಬರ್ 22ರಂದು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಹುಲಿಗಮ್ಮ ದೇವಿ ಅಮ್ಮನವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಉಡಿ ತುಂಬುವ ಭಕ್ತಿಯ ಸೇವೆ ಹಾಗೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಮ ಹವನಗಳೊಂದಿಗೆ ಪೂಜ್ಯರ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ. ಸಮಸ್ತ ಭಕ್ತಾದಿಗಳು ಆಗಮಿಸಿ ಹುಲಿಗಮ್ಮ ದೇವಿಯ ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ಶಾಂಭವಿ ಪುಣ್ಯಾಶ್ರಮದ ವೀರೇಶ್ ಯಡೂರ್ಮಠ್ ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸತತವಾಗಿ 17 ವರ್ಷಗಳನ್ನು ಪೂರೈಸಿ 18ನೇ ವರ್ಷದ ಶ್ರೀದೇವಿ ಮಹಾತ್ಮೆ ಪುರಾಣ ಪ್ರವಚನ ಮಹೋತ್ಸವ ಕಾರ್ಯಕ್ರಮದ ಜೊತೆಗೆ ಪಲ್ಲಕ್ಕಿ ಸೇವೆ, ಛತ್ರ ಚಾಮರ ಸೇವೆ, ಗಂಗಾ ಸ್ಥಳಕ್ಕೆ ಹೋಗಿ ಬರುವುದು, ಅಭಿಷೇಕ ಘಟಸ್ಥಾಪನೆ, ಗೋಪೂಜೆ, ಗೋಪುರಕ್ಕೆ ಕಳಸಾರೋಹಣ, ಧ್ವಜಾರೋಹಣ, ನಂತರ ಗಣರಾಧನೆ ನಡೆಯಲಿದೆ ಎಂದರು. ನಂತರ ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವಸ್ವಾಮಿ ಮಾತನಾಡಿ, ಅಕ್ಟೋಬರ್ 2ರಂದು ಅಭಿಷೇಕ ಕುಂಕುಮಾರ್ಚನೆ, ಸುಮಂಗಲಿಯರಿಂದ ಕಳಸ, ಕನ್ನಡಿ, ಕುಂಭ, ಭಜನೆ, ಬಾಜಾ ಭಜಂತ್ರಿ, ಡೊಳ್ಳು, ಮಧ್ಯಾಹ್ನ 1ಕ್ಕೆ ಮಹಾಪ್ರಸಾದ, ಸಾಯಂಕಾಲ 5ಕ್ಕೆ ಪುರಾಣ ಮಹಾಮಂಗಲ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಹೊಸಗೇರಪ್ಪ ಗೊರೆಬಾಳ್, ಖಜಾಂಚಿ ಸಣ್ಣಮಲ್ಲಪ್ಪ ಮಾಡ್ಗೇರಿ, ಹಿರಿಯರಾದ ವೀರನಗೌಡ ಬಾದರ್ಲಿ, ಸಮಿತಿ ಸದಸ್ಯರಾದ ಮಾಳಪ್ಪ ಮಾಡ್ಗೇರಿ, ಶರಣಯ್ಯ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ನವರಾತ್ರಿಯ ಪ್ರಾರಂಭದ ಘಟಸ್ಥಾಪನೆ ದಿನದಂದು ಆ ಜಗನ್ಮಾತೆಯ ಲೋಕಾರ್ಪಣೆಗೊಳ್ಳುತ್ತಿದ್ದು, ಅದು ಒಂದು ಕಲ್ಲಿನ ಶಿಲೆ ನಿರ್ಮಾಣವಾಗಿದ್ದರಿಂದ ತಾಯಿ ಹುಲಿಗಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ, ಅದರ ಜೊತೆಗೆ ವಿಘ್ನೇಶ್ವರ ಹಾಗೂ ಸುಬ್ರಹ್ಮಣ್ಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಹಾಗೂ ಸುತ್ತಮುತ್ತಲಿನ ರಾಜಕೀಯ ಮುಖಂಡರುಗಳ ಒಂದು ನೇತೃತ್ವದಲ್ಲಿ, ಅದೇ ರೀತಿ ಸಿಂಧನೂರು ತಾಲೂಕಿನ ಸಮಸ್ತ ಸದ್ಭಕ್ತರೊಂದಿಗೆ ವಾದ್ಯಗಳೊಂದಿಗೆ ಆ ಒಂದು ಕಾರ್ಯಕ್ರಮ ಜರುಗಲಿದ್ದು, ಇದು ಸುಮಾರು 7 ವರ್ಷಗಳ ಪರ್ಯಂತರ ಆ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಪುರಾಣ ಪ್ರವಚನ ಸಾಗಿ ಬಂದಿದ್ದು, 18ನೇ ವರ್ಷಕ್ಕೆ ಆ ಒಂದು ದೇವಸ್ಥಾನ ನಿರ್ಮಾಣಗೊಂಡಿದ್ದು, ಅಲ್ಲಿರ್ತಕ್ಕಂಥ ಸ್ಥಳೀಯ ಭಕ್ತಾದಿಗಳಿಂದ ಹಾಗೂ ಸುತ್ತಮುತ್ತಲಿನ ದಾನಿಗಳ ಒಂದು ನೇತೃತ್ವದಲ್ಲಿ ಆ ಒಂದು ದೇವಸ್ಥಾನ
ನಿರ್ಮಾಣವಾಗಿದೆ. ಸಿಂಧನೂರಿನಲ್ಲಿ ದಸರಾ ಆಚರಿಸುತ್ತಿರುವುದು ಸಂತೋಷದ ಸಂಗತಿ. ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸುವಂತೆ ಕಾರ್ಯಕ್ರಮ ರೂಪಿಸುತ್ತಿರುವುದು ಗಮನಕ್ಕೆ ಬಂದಿದೆ. ಗ್ರಾಮೀಣಕ್ಕೂ ವಿಸ್ತರಿಸಿದ್ದು ಒಳ್ಳೆಯದು. ಗ್ರಾಮೀಣ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವಾಗ ಅಲ್ಲಿರುವ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡಿದರೆ ಉತ್ತಮ. ಆ ಕಡೆ ಗಮನ ಹರಿಸಲಿ ಎಂದು ಸಿಪಿಐಎಂನ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಹೇಳಿದರು. RH ನಂಬರ್ 2ರಲ್ಲಿ 25ರಂದು ಕಾರ್ಯಕ್ರಮ ನಡೆಯಲಿದೆ. ಮೊದಲಿನಿಂದಲೂ ಅವರು ದಸರಾವನ್ನು ಅದ್ಧೂರಿಯಾಗಿ ದೇವಿ ಪೂಜೆ ಮಾಡುವ ಜೊತೆಗೆ ಆಚರಿಸುತ್ತಾರೆ. ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಬಹುದು, ಆದರೆ ಅಲ್ಲಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದಿರುವ ಕುರಿತು ಗಮನ ಕೊಡಬೇಕು. ಅರಗಿನ ಮರದಿಂದ ಬರ್ಮ ಕ್ಯಾಂಪಿನವರೆಗೆ ಹೋಗಲು ಕೆನಾಲ್ ಮೇಲೆ ಸಾಹಸ ಪಡಬೇಕಾಗುತ್ತದೆ. ಅದು ಸಂಘಟಕರ ಗಮನಕ್ಕೂ ಬಂದಿರಬೇಕು. ತಗ್ಗು ದಿಣ್ಣೆಗಳಿಂದ ಕೂಡಿದ ರಸ್ತೆ ಇದೆ. ಹಬ್ಬದ ನೆಪದಲ್ಲಾದರೂ ರಸ್ತೆ ಆದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ. ಈ ಕಡೆ ಶಾಸಕರು ಮತ್ತು ಸಂಘಟಕರು ಗಮನ ಹರಿಸಿ ರಸ್ತೆ ದುರಸ್ತಿಗೆ ಮಾಡಬೇಕೆಂದು ಬಸವಂತರಾಯಗೌಡ ಕಲ್ಲೂರು ಒತ್ತಾಯಿಸಿದ್ದಾರೆ. ಜೊತೆಗೆ ರಾಜ್ಯ ಮಟ್ಟದ ಕಲಾವಿದರ ಜೊತೆ ಸ್ಥಳೀಯ ಕಲಾವಿದರಿಗೂ ಅವಕಾಶ ಕಲ್ಪಿಸಬೇಕು. ನಮ್ಮ ತಾಲೂಕಿನ ಪ್ರತಿಭೆಗಳು ಅರಳಲಿ ಎಂದರು. ಕಳೆದ ವಾರ ಕಸಾಪದ ಚರ್ಚೆ ಪ್ರಾರಂಭವಾಗಿತ್ತು. ತಾಲೂಕು ಅಧ್ಯಕ್ಷಗಳ ನೇಮಕ ಕೆಲವೇ ದಿನಗಳಲ್ಲಿ ಆಗುತ್ತದೆ ಎಂದುಕೊಳ್ಳಲಾಗಿತ್ತು. ಒಂದು ವಾರವಾದರೂ ಇನ್ನೂ ನೇಮಕವಾಗಿಲ್ಲ. ಯಾವಾಗ ಎನ್ನುವುದು ಸಾಹಿತ್ಯ ಆಸಕ್ತರ ಪ್ರಶ್ನೆ ಆಗಿದೆ. ಈ ಕುರಿತು ವಿಚಾರಿಸಿದಾಗ ಈಗಾಗಲೇ ರಾಜ್ಯ ಘಟಕಕ್ಕೆ ಪತ್ರ ರವಾನಿಸಲಾಗಿದೆ. ಮುಂದಿನ ವಾರದೊಳಗೆ ಆಗಬಹುದು ಎನ್ನುವುದು ಜಿಲ್ಲಾ ಅಧ್ಯಕ್ಷರು ಹೇಳಿದರು. ಈ ಕುರಿತು ರಾಜ್ಯ ಪದಾಧಿಕಾರಿಗಳೊಂದಿಗೆ ಮಾತನಾಡಿದ್ದಾಗಿ ತಿಳಿಸಿದ್ದಾರೆ. ಈ ಕುರಿತು ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ ಮುಖಂಡರನ್ನು ಸಂಪರ್ಕಿಸಿದಾಗ ಈಗಾಗಲೇ ಸಮಯವಾಗಿದ್ದು ಈ ಹಿಂದೆಯೇ ನೇಮಿಸಬೇಕಿತ್ತು. ಈಗ ಕೇವಲ 1 ವರ್ಷ ಮಾತ್ರ ಉಳಿದಿದೆ. ಇನ್ನು ಲೇಟ್ ಮಾಡಿದರೆ ಅದರ ಸ್ವಾರಸ್ಯ ಇರುವುದಿಲ್ಲ. ಸಿಂಧನೂರಿಗೆ ಸಂಬಂಧಿಸಿದಂತೆ ಮತ್ತು ಜಿಲ್ಲೆಗೆ ಸಂಬಂಧಿಸಿದಂತೆ ಎಲ್ಲರಿಗೂ 2.5 ವರ್ಷ ಅವಕಾಶ ಕಲ್ಪಿಸಿ ಉಳಿದ ಅವಧಿಗೆ ಹೊಸವರನ್ನು ನೇಮಿಸಲು ಚರ್ಚೆಯಾಗಿತ್ತು. ಅದರಂತೆ ಆಗಬೇಕಾಗಿತ್ತು. ಆದರೆ ಜಿಲ್ಲಾ ಅಧ್ಯಕ್ಷರ ಅನಾರೋಗ್ಯದಿಂದಾಗಿ ತಡವಾಗಿದೆ. ಇನ್ನು ಮುಂದಾದರೂ ಕೂಡಲೇ ನೇಮಿಸಬೇಕು. ಅದಕ್ಕೆ ಹಿಂದಿನ ಪದಾಧಿಕಾರಿಗಳು ಸಹಕಾರ ನೀಡಬೇಕು ಎಂದರು. ಈ ಹಿಂದೆ 3 ವರ್ಷ ಅವಧಿ ಇತ್ತು. ಈಗ 5 ವರ್ಷ ಅವಧಿಯಾಗಿದೆ. ಈಗಾಗಲೇ 3.5 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲರಿಗೂ ಅವಕಾಶ ಕಲ್ಪಿಸಿ ಅದರಲ್ಲಿ ತಾವು ಭಾಗಿಯಾಗುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ವಿಸ್ತರಣೆಗೆ ಸಹಕರಿಸಬೇಕು ಎನ್ನುವುದು ಹಿರಿಯರ ಅನಿಸಿಕೆ. ಈ ಕುರಿತು HF ಮಸ್ಕಿ ಅವರನ್ನು ಮಾತನಾಡಿಸಿದಾಗ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವಕಾಶ ಸಿಗಬಹುದು. ಈ ಹಿಂದೆಯೇ ನೀಡಿದ್ದರೆ ಹೆಚ್ಚು ಕೆಲಸ ಮಾಡಬಹುದಿತ್ತು. ಈಗ ಮುಂದೆ ಇರುವುದು ಕಡಿಮೆ ಅವಧಿ. ಆದರೂ ಅವಕಾಶ ಕಲ್ಪಿಸಿದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯ ಮಾಡಬಹುದು ಎಂದರು. ನಗರದ ಬಸವೇಶ್ವರ ಪ್ರತಿಮೆಯ ಸುತ್ತಲೂ ಗಿಡಮರಗಳು ಬೆಳೆದು ಪ್ರತಿಮೆ ಕಾಣಲಾರದಂತೆ ಮರಗಳ ಎಲೆಗಳು ಮರೆಯಲ್ಲಿ ಮರೆಮಾಚಿತ್ತು. ನಗರದ ಆದಿತ್ಯ ಸ್ವತಂತ್ರ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳಿಂದ ಮರಗಳ ರ್ಯಾಂಬೆ ಕೊಂಬ ಕಡಿದು ಸ್ವಚ್ಛಗೊಳಿಸಿದ್ದಾರೆ. ನಂತರ ಅಧ್ಯಕ್ಷ ಸುರೇಶ್ ರೆಡ್ಡಿ ಮಾತನಾಡಿ, ನಮ್ಮ ಕಾಲೇಜು ವತಿಯಿಂದ ಇಂದು ಬಸವೇಶ್ವರ ವೃತ್ತದಲ್ಲಿ ಪ್ರತಿಮೆ ಕೆಳಗಿನ ಆವರಣ ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದ್ದೇವೆ. ಇನ್ನು ಮುಂದೆ ಪ್ರತಿ ತಿಂಗಳು ಸ್ವಚ್ಛಗೊಳಿಸುವ ಕಾರ್ಯ ಮಾಡುತ್ತೇವೆ. ವನಸಿರಿ ಸಂಸ್ಥಾಪಕ ಅಮರೇಗೌಡ ಮಲ್ಲಪ್ಪ ಅವರು ಸಹಕಾರ ನೀಡಿದ್ದಾರೆ ಎಂದರು. ಈ ವೇಳೆ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ತಾಲೂಕಿನಲ್ಲಿ ಅದ್ಧೂರಿಯಾಗಿ ದಸರಾ ಆಚರಣೆ. ಹಂಪನಗೌಡ ಬಾದರ್ಲಿ. ರಾಜ್ಯದಲ್ಲೇ ಶಿಕ್ಷಣ ಸಂಸ್ಥೆಗಳು ಸಿಂಧನೂರಿನಲ್ಲಿ ಹೆಚ್ಚಿವೆ. ಅಷ್ಟೇ ಫಲಿತಾಂಶವು ಉತ್ತಮವಾಗಬೇಕು. ಶಾಸಕ ಬಾದರ್ಲಿ. ಸೆಪ್ಟೆಂಬರ್ 22ರಂದು ಹುಲಿಗಮ್ಮದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ವೀರೇಶ್ ಯಡಿಯೂರಮಠ್. ದಸರಾ ಉತ್ಸವ ನಡೆಸುವ ಜೊತೆಗೆ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಹರಿಸಲಿ. ಬಸವಂತರಾಯಗೌಡ ಕಲ್ಲೂರು. ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷರ ನೇಮಕ ಯಾವಾಗ? ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.